ಬೀಸೋದೊಣ್ಣೆಯಿಂದ ತಪ್ಪಿಸಿಕೊಂಡ್ರೆ 100 ವರ್ಷ ಆಯಸ್ಸು ಅನ್ನೋ ಹಾಗೆ ಇರಾನ್ನ ಯುದ್ಧ ಕಾರ್ಮೋಡದಿಂದ ಕಂಗಾಲಾಗಿದ್ದ ಭಾರತೀಯರು ತಾಯ್ನಾಡಿಗೆ ಮರಳಿ ಬಂದು ನಿಟ್ಟುಸಿರು ಬಿಟ್ಟಿದ್ದಾರೆ. ಮನೆ ಮಕ್ಕಳು ಸೇಫ್ ಆಗಿ ಮರಳಿ ಬಂದಿರೋದನ್ನು ಕಂಡು 16 ಕನ್ನಡಿಗ ಕುಟುಂಬಗಳು ಆನಂದದಿಂದ ಆಲಂಗಿಸಿವೆ. ಕೇಂದ್ರ ಸರ್ಕಾರಕ್ಕೆ ಕೃತಜ್ಞತೆ ತಿಳಿಸಿವೆ. ಹಿಂದೂಸ್ತಾನ್ ಜಿಂದಾಬಾದ್ ಅನ್ನೋ ಜೈಕಾರ, ಜೈ ಹಿಂದ್ ಅನ್ನೋ ಘೋಷಣೆ, ಮೇರಾ ಭಾರತ್ ಮಹಾನ್, ಭಾರತ್ ಸರ್ಕಾರ್ ಜಿಂದಾಬಾದ್ ಅನ್ನೋ ಜೇಂಕಾರ. ಎಲ್ಲರ ಮುಖದಲ್ಲೂ ಅದೇನೋ ಸಮಾಧಾನ. ಸಾವಿನ ದವಡೆಯಿಂದ ಪಾರಾದ್ವಲ್ಲಪ್ಪ ಅನ್ನೋ ಖುಷಿ. ತಾಯ್ನಾಡಿಗೆ ವಾಪಸ್ ಕರೆತಂದಿದ್ದಕ್ಕೆ ಸರ್ಕಾರದ ಮೇಲೆ ಕೃತಜ್ಞತೆ. ಹೀಗೆ ತಾಯ್ನಾಡಿಗೆ ಮರಳಿ ನಿಟ್ಟುಸಿರು ಬಿಟ್ಟ ಇವರೆಲ್ಲ ಇಸ್ರೇಲ್ ಇರಾನ್ ಸಂಘರ್ಷದಲ್ಲಿ ಸಿಲುಕಿ ಸೇಫ್ ಆಗಿ ಭಾರತಕ್ಕೆ ಬಂದವರು. ಆಪರೇಷನ್ ಸಿಂಧು ಮೂಲಕ ತವರಿಗೆ ಭಾರತೀಯರು ವಾಪಸ್. ದೆಹಲಿ ವಿಮಾನ ನಿಲ್ದಾಣದಿಂದ ಹೊರಬರ್ತಾ ಇದ್ದಂತೆ ಮೊಳಗಿದ ಜೈಕಾರ. ಇಸ್ರೇಲ್ ಮೇಲಿನ ಯುದ್ಧ ದಾಹದಿಂದ ಹಪಹಪಿಸ್ತಾ ಇರೋ ಇರಾನ್ ತನ್ನ ವಾಯು ಪ್ರದೇಶವನ್ನ ತೆರವುಗೊಳಿಸಿದ್ದಂತೆ ಭಾರತ ಸರ್ಕಾರ ಅಲರ್ಟ್ ಆಗಿದೆ. ಆಪರೇಷನ್ ಸಿಂಧು ಅಡಿಯಲ್ಲಿ ಭಾರತೀಯರನ್ನ ವಾಪಸ್ ಕರೆತರಲು ಕೇಂದ್ರ ಸರ್ಕಾರ ಕಾರ್ಯಾಚರಣೆ ಆರಂಭಿಸಿದೆ. ಭಾರತೀಯರನ್ನ ಸ್ಥಳಾಂತರಿಸಲು 3 ವಿಮಾನಗಳಿಗೆ ಇರಾನ್ ತನ್ನ ವಾಯು ಪ್ರದೇಶವನ್ನ ತೆರವು ಮಾಡಿತ್ತು. ಹೀಗಾಗಿ 290 ಭಾರತೀಯರನ್ನ ಹೊತ್ತ ವಿಮಾನ ಕಳೆದ ರಾತ್ರಿ ದೆಹಲಿಗೆ ಬಂದಿಳಿದಿತ್ತು. ದೆಹಲಿ ವಿಮಾನ ನಿಲ್ದಾಣದಿಂದ ಹೊರಬರ್ತಾ ಇದ್ದಂತೆ ನಿಟ್ಟುಸಿರು ಬಿಟ್ಟ ಇರಾನ್ ವಾಸಿಗಳು ಹಿಂದೂಸ್ತಾನ್ ಜಿಂದಾಬಾದ್ ಅನ್ನೋ ಜೈಕಾರ ಮೊಳಗಿಸಿದ್ದಾರೆ. ಇರಾನ್ನಿಂದ ತಾಯ್ನಾಡಿಗೆ ವಾಪಸ್ಸಾದ 16 ಮಂದಿ ಕನ್ನಡಿಗರು. ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಕುಟುಂಬಸ್ಥರಿಂದ ಸ್ವಾಗತ. ಯುದ್ಧ ಪೀಡಿತ ಇರಾನ್ನಲ್ಲಿ ಸಿಲುಕಿ ದೆಹಲಿಗೆ ವಾಪಸ್ಸಾದ 290 ಮಂದಿ ಪೈಕಿ 16 ಮಂದಿ ಕನ್ನಡಿಗರು ಸಹ ರಾಜ್ಯಕ್ಕೆ ವಾಪಸ್ಸಾಗಿದ್ದಾರೆ. ದೇವನಹಳ್ಳಿಯ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಬಂದಿಳಿದ ಕನ್ನಡಿಗರಿಗೆ ಕುಟುಂಬಸ್ಥರು ಸ್ವಾಗತ ಕೋರಿದ್ದಾರೆ. ವಿದ್ಯಾಭ್ಯಾಸ, ಕೆಲಸಕ್ಕೆಂದು ಇರಾನ್ಗೆ ತೆರಳಿದ್ದ ಚಿಕ್ಕಬಳ್ಳಾಪುರ ಜಿಲ್ಲೆಯ ಅಲಿಪುರ ಗ್ರಾಮದ ಒಟ್ಟು 16 ಮಂದಿಯನ್ನ ಗೌರಿಬಿದನೂರು ಶಾಸಕ ಪುಟ್ಟಸ್ವಾಮಿ ಗೌಡ ಬರಮಾಡಿಕೊಂಡಿದ್ದಾರೆ. ಭಾರತ ಸರ್ಕಾರ ಅವರು ಸುರಕ್ಷಿತವಾಗಿ ಡೆಲ್ಲಿವರೆಗೂ ಕರೆಸಿದ್ರು. ಡೆಲ್ಲಿಯಿಂದ ನಾನು ಇಲ್ಲಿಗೆ ಸುರಕ್ಷಿತವಾಗಿ ಬರೋಕ್ಕೆ ಅವ್ರಿಗೆ ಏನು ವ್ಯವಸ್ಥೆ ಬೇಕು ಮಾಡಿ ನಾನು ಅವರನ್ನು ಬರಮಾಡಿಕೊಂಡಿದ್ದೀನಿ. As also the airspace in Iran is closed, but for us they opened the airspace and we came directly from Mashhad to India. And I'm really grateful for the Indian embassy, for the Indian government. They helped us a lot in this and I'm really very thankful. ಒಟ್ನಲ್ಲಿ ಅತ್ತ ಧರಿ ಇತ್ತ ಪುಲಿ ಅನ್ನೋ ಹಾಗೆ ಇಸ್ರೇಲ್ ಇರಾನ್ ಸಂಘರ್ಷದಲ್ಲಿ ಸಿಲುಕಿದ್ದ 17 ಕನ್ನಡಿಗರು ವಾಪಸ್ ಬಂದಿದ್ದು ಕುಟುಂಬಸ್ಥರನ್ನ ನಿಟ್ಟುಸಿರು ಬಿಡುವಂತೆ ಮಾಡಿದೆ. ಇಸ್ರೇಲ್ ಮತ್ತು ಇರಾನ್ನಿಂದ ಸೇಫ್ ಆಗಿ ಭಾರತೀಯರನ್ನ ಕರೆತರ್ತಾ ಇರೋ ಕೇಂದ್ರ ಸರ್ಕಾರಕ್ಕೆ ನಾವೆಲ್ಲರೂ ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಸುರೇಶ್, ನ್ಯೂಸ್ ಫಸ್ಟ್, ಚಿಕ್ಕಬಳ್ಳಾಪುರ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.